ಸನ್ಮಾನ್ಯ ಅಧ್ಯಕ್ಷರೇ, ಇದು ಹೆರಿಗೆಗೆ ಸಂಬಂಧಪಟ್ಟಂತೆ ಇವತ್ತು ಅವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸುನೀಲ್ ಪ್ರಸ್ತಾವ ಮಾಡಿದ್ದಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಾಳೆಯಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆಲ್ಟರ್ನೇಟ್ ಏನು ವ್ಯವಸ್ಥೆ ಮಾಡಿದ್ದಾರೆ? ಏನೂ ಇಲ್ಲ. OPD ರದ್ದು ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹತ್ರ ಬಂದು ಭೇಟಿ ಮಾಡೋದು, ಔಷಧಿಗಳಿಲ್ಲ, ನಮ್ಮ ಹತ್ರ ಗಲಾಟೆ ಮಾಡ್ತಾ ಇದ್ದಾರೆ, ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಟ್ರಾನ್ಸ್ಫರ್ ಆ್ಯಕ್ಟು, ಇವೆಲ್ಲದರ ಬಗ್ಗೆನೂ ಕೂಡ ಅವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈಗ ಅಂದರೆ ಹೆಲ್ತಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಕೊಟ್ಟಿದ್ದೀರಿ. ಇನ್ನು ಎಜುಕೇಷನ್ ಬಗ್ಗೆನೂ ಹೇಳಿದ್ದೀರ. ಎಜುಕೇಷನ್ ಬಗ್ಗೆ ಗುಡ್ ಪಬ್ಲಿಕ್ ಎಜುಕೇಷನ್, ಸರ್ವರಿಗೆ ಏಳಿಗೆ ಬಯಸುವ ಸಮರ್ಥ ಸಾರ್ವಜನಿಕ ಶಿಕ್ಷಣ, ಇದು ಗುಡ್ ಪಬ್ಲಿಕ್ ಎಜುಕೇಷನ್ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಂಥವರು, ಕನ್ನಡ ಶಾಲೆಗಳ ಬಗ್ಗೆ ಪ್ರೀತಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು. ಕಳೆದ 3 ವರ್ಷದಲ್ಲಿ 3617 ಶಾಲೆ ಬಂದ್ ಮಾಡಬೇಕು ಅಂತ ಹೇಳಿ ಇದ್ದಾರೆ. ಇಲ್ಲ ಇದೆ 3617 ಶಾಲೆಗಳು ಬಂದ್. 4 ವರ್ಷ ರಾಜ್ಯದ 300 ರಾಜ್ಯ ಶಿಕ್ಷಣ ಇಲಾಖೆಯ ಮಾಹಿತಿ. ಅನುದಾನ ರಹಿತ ಶಾಲೆಗಳ ವಿದ್ಯಾರ್ಥಿಗಳ ಹೆಚ್ಚಳ ಅಂತ ಹೇಳಿದ್ರೆ, ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 17 ಲಕ್ಷ ದಾಖಲಾತಿ ಕುಸಿತ. ಇಲ್ಲಿ 4398 ಶಾಲೆಗಳು ಮುಚ್ಚುವ ಆತಂಕ. ಅಂದ್ರೆ ಒಂದು ಕಡೆ ಬಹಳಷ್ಟು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ ಸೋರುತ್ತಿರುವ ಶಾಲೆಗಳು ಅಂತೆಲ್ಲ, ಇನ್ನೊಂದು ಕಡೆ ಮುಚ್ಚುತ್ತಿರುವ ಶಾಲೆಗಳು ಅಂತ ಬರ್ತಾ ಇದೆ. ರಿಪೇರಿಗೂ ಹಣ ಇಲ್ಲದಂತ ಪರಿಸ್ಥಿತಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀರಿ. ಅದರಿಂದ ನಮ್ಮ ಗೋವಿಂದರಾವ್ ವರದಿಯಲ್ಲಿ ನಾನು ಹೇಳ್ತೀನಿ, ಗೋವಿಂದರಾವ್ ವರದಿಯಲ್ಲಿ ಮುಚ್ಚ ಶಾಲೆಗಳ ಬಗ್ಗೆನೇ ಬರೆದಿದ್ದಾರೆ. ಗೋವಿಂದರಾವ್ ವರದಿ ಹೊಸದಾಗಿ ಸಬ್ಮಿಟ್ ಮಾಡಿದ್ದಾರೆ. ಎಷ್ಟು ಶಾಲೆಗಳು ಮುಚ್ಚುವಂತ ಸ್ಥಿತಿಯಲ್ಲಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗ, ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಮುಚ್ಚಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದು ರಿಪೋರ್ಟ್ ಕೊಡುವಾಗ ನಾನು ಕೊಡ್ತೀನಿ. ಅದು ಅಂದ್ರೆ ಶಾಲೆಗಳು ಮುಚ್ಚುತ್ತಾ ಇದೆ, ಹಣ ಇಲ್ಲ, ಆದರೂ ಗುಡ್ ಎಜುಕೇಶನ್ ಅನ್ನೋ ಮಾತನ್ನ ಇವತ್ತು ಹೇಳ್ತಾ ಇದ್ದೀರಾ. ಇವತ್ತು ಇನ್ನೊಂದು ಎಜುಕೇಶನ್ ಮುಂದುವರೆದಿರೋದು, ಯಾಕಂದ್ರೆ ಇವೆಲ್ಲ ಫ್ರೀ ಅಂತ ಮಾಡಿದಿರಲ್ಲ ಬಸ್ಗಳೆಲ್ಲ. ಮೊನ್ನೆ ಒಂದು ಬಂದಿತ್ತು, ಫೆಬ್ರವರಿ 12ನೇ ತಾರೀಕು ಬೆಳ್ತಂಗಡಿ ತಾಲೂಕು, ನಿಮ್ಮ ಏರಿಯಾ ಬಂಜಾಳೆ ಗ್ರಾಮದಲ್ಲಿ ಶಾಲಾ ಪ್ರವಾಸಕ್ಕೆ ಟಿಪ್ಪರ್ಗಳನ್ನು ಉಪಯೋಗ ಮಾಡಿದ್ರು. ಶಾಲಾ ಪ್ರವಾಸಕ್ಕೆ ಟಿಪ್ಪರ್ ಇಲ್ಲಿದೆ ನೋಡಿ, ಶಾಲಾ ಪ್ರವಾಸಕ್ಕೆ ಟಿಪ್ಪರ್ಗಳು. ಅದು ಎತ್ತು ಬಿಟ್ರೆ ಬಿದೋತಾರೆ ಎಲ್ಲ. ಶಾಲಾ ಪ್ರವಾಸಕ್ಕೆ ಟಿಪ್ಪರ್ಗಳು. ಇದು 11G ಗ್ರೇಟ್ ಎಜುಕೇಶನ್ ಸಿಸ್ಟಮ್ ಅನ್ನ ನಾವು ಕೊಡ್ತಾ ಇದ್ದೀವಿ ಟಿಪ್ಪರ್ಗಳಲ್ಲಿ. ಅದರಿಂದ ಬಂದಿತ್ತು JCBಯಲ್ಲಿ ಒಂದು ಹೋಗ್ತಾ ಇತ್ತು, ಮುಂದೆ ಇದಾಗ್ತಲ್ಲ ಆ JCBಯಲ್ಲಿ. ಅದು ಅಂದ್ರೆ ಟಿಪ್ಪರ್ ಅಲ್ಲಿ ಹೋಗ್ಬೋದು, JCBಯಲ್ಲಿ ಹೋಗ್ಬೋದು. ಇದು 11G ಅಭಿವೃದ್ಧಿ. ಇದು ಮಾಡುವಂಥದ್ದು. ಇವತ್ತು ಶಾಲೆಗಳಿಗೆ 300 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, ರಿಪೇರಿ ಹೊಸದು ಎಲ್ಲ. ಈಗ ಸದ್ಯಕ್ಕೆ 100 ಕೋಟಿ ಕೊಡ್ತೀನಿ ಅಂದ್ರು. ಎರಡೂ ಇಲ್ಲ, ಏನಾಯ್ತು ಅಂತ ಮುಖ್ಯಮಂತ್ರಿಗಳು ಹೇಳ್ಬೇಕು. ಕೊಟ್ಟಿದ್ದ ಹಣ ಎಲ್ಲ ಎಲ್ಲೋಯ್ತು ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳ್ಬೇಕು ಅಂತ ನಾನು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಈಗಾಗಲೇ ಇಂಪಾರ್ಟೆಂಟು ಕರ್ನಾಟಕ ಇಷ್ಟು 11G ಆಯ್ತು ಅವ್ರದ್ದು. ಈಗ ಕರ್ನಾಟಕದ ಶಿಸ್ತಿನ ವ್ಯವಸ್ಥೆಯಲ್ಲಿ ಇಂದ ಸಾಲದ ಸುಳಿಗೆ ಹೋಗ್ತಾ ಇರೋದು. ನಮ್ದು ರಾಜ್ಯ ಇಡೀ ಶಿಸ್ತಲ್ಲಿ ತಾವೇ ಬಿಲ್ ತಂದಿದ್ದು. ಕರ್ನಾಟಕ ರಾಜ್ಯ ಒಂದು ಕಾಲದಲ್ಲಿ ಆರ್ಥಿಕ ಶಿಸ್ತನ್ನ ಕಾಪಾಡೋದರಲ್ಲಿ ಮೊದಲ ಸ್ಥಾನದಲ್ಲಿತ್ತು. ನಾವು ಅಗ್ರೆಸಿವ್ ಆಗಿದ್ರಿ. ಇವತ್ತಿನ ಕಾಂಗ್ರೆಸ್ಸು ಅದನ್ನ ಸಾಲದ ಸುಳಿಗೆ ತಗೊಂಡೋದು.
ಅವರೇ ಹೇಳಿದ್ದಾರೆ, ಅವೈಜ್ಞಾನಿಕ. ನಮ್ಮ ಡಿ ಕೆ ಶಿವಕುಮಾರ್ ಎದ್ದೋಗ್ಬಿಟ್ರು, ಅವೈಜ್ಞಾನಿಕ ಗ್ಯಾರಂಟಿ. ಅವ್ರು ಹೇಳ್ತಾ ಇಲ್ಲ, ದೇಶಪಾಂಡೆ ಅವರು ಹೇಳಿದ್ರು, ಬಹಳಷ್ಟು ಜನ MLA ಕೂಡ ಹೇಳ್ತಾ ಇದ್ರು, ಈ ಗ್ಯಾರಂಟಿಯಿಂದ ರಾಯರೆಡ್ಡಿ ಎಲ್ಲರೂ ಹೇಳಿದ್ದಾರೆ ನಮಗೆ ಹಣ ಸಿಗ್ತಾ ಇಲ್ಲ ಅಂತೇಳಿ. ಇವತ್ತು ಆರ್ಥಿಕ ಬೆಳವಣಿಗೆ, ನಾನು ಅಂಕಿಅಂಶ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. GSDP ಇದು 2018ರಿಂದ ಹಿಡಿದು 22-23ವರೆಗೂ ಸರಾಸರಿ ಬೆಳವಣಿಗೆ ದರ 12.16 ಇತ್ತು. ಬೆಳವಣಿಗೆ ದರ ಸರಾಸರಿ ಗ್ರೋತ್ ಈಗ 11.51% ಬಂದಿದೆ, ಕಡಿಮೆ. ಇವತ್ತು ನಮ್ದು ಕೋವಿಡ್ ಬಂದಾಗ ಬಿಟ್ರೆ, ಕೋವಿಡ್ ನಮ್ದೇನಲ್ಲ, ಇಡೀ ಪ್ರಪಂಚನೇ ಮುಳುಗೋಗಿತ್ತು. ನಮ್ಮ ರಾಜ್ಯ, ದೇಶ, ಪ್ರಪಂಚ ಅಲ್ಲ. ಆ ಸಂದರ್ಭ ಬಿಟ್ರೆ BJPಯ ಕಾಲದಲ್ಲಿ ಈ ರೇಟ್ ಯಾವತ್ತೂ ಕುಸಿದಿರಲಿಲ್ಲ. ನಮ್ಮ ಸಾಲ ಒಟ್ಟು ಮಾರುಕಟ್ಟೆ ಸಾಲ ಇದು ನಮ್ಮ ಇತಿಹಾಸದಲ್ಲೇ ಒಂದು ರೆಕಾರ್ಡ್ ಅನ್ನ ಇವತ್ತು ಮಾಡಿದ್ದಾರೆ. 2019ರಲ್ಲಿ ಸಂಗ್ರಹಿಸಲಾದ ಒಟ್ಟು ಮೊತ್ತ 48,500 ಕೋಟಿ. ಬಿಜೆಪಿ ಸರ್ಕಾರ 2020 ಬಿಜೆಪಿ ಸರ್ಕಾರ 69,000 ಕೋಟಿ. 2021ರಲ್ಲಿ 59,000 ಕೋಟಿ. 2022ರಲ್ಲಿ ಕೊನೆ ಎಂಡಿಂಗ್ ಬೊಮ್ಮಾಯಿ ಸರ್ಕಾರ 36,000 ಕೋಟಿ ಸಾಲ ಮಾಡಿದ್ದು. 36,000 ಕೋಟಿ. 2020-23 81,000 ಕೋಟಿ. ಒಂದೇ ಸರಿನಾ? ಹೆಂಗ್ ಸಾಧ್ಯ ಅದು? ಕಳೆದ ಬಾರಿ ನಾವು 36,000 ಕೋಟಿ ಸಾಲ ಮಾಡಿದಿರಿ. ಕಳೆದ ಬಾರಿ ಒಂದೇ ಸರಿ 81,000 ಕೋಟಿ ಸಾಲ. ಸೇಮ್ ಅವೈಜ್ಞಾನಿಕ ಗ್ಯಾರಂಟಿಯಿಂದ ಸಿದ್ದರಾಮಯ್ಯನವರು ಬಜೆಟ್ ಹೇಳಿದ್ದಾರೆ, ನಾವೇ ಕ್ರೋಢೀಕರಣ ಮಾಡ್ತೀರಿ, ತೆರಿಗೆಗಳ ಹೊರೆ ಇಲ್ಲದೆ ಈ ಗ್ಯಾರಂಟಿಗಳನ್ನು ನಾವು ಮಾಡ್ತೀರಿ ಅಂದ್ರು. ಒಂದೇ ಸರಿ ನೀವು 81,000 ಕೋಟಿ. 24ರಲ್ಲಿ 92,025. 2025ರಲ್ಲಿ 1,16,000 ಕೋಟಿ ಸಾಲ. ಅಂದ್ರೆ ನಮ್ಮ ರಾಜ್ಯ, ನಾನು ನೋಡಿದೆ ಛತ್ತೀಸ್ಗಢ ಏನೋ ಇರ್ಬೇಕೇನೋ, ಅದು 150% ಸಾಲ ಮಾಡಿದ್ರು. ನಮ್ಮ ರಾಜ್ಯ 125%. ಪಕ್ಕದಲ್ಲಿ ತಮಿಳುನಾಡು ಅವೆಲ್ಲ 50 ಇಲ್ಲ ಅವರು. ಅಂದ್ರೆ 3 ವರ್ಷದಲ್ಲಿ 2,89,025 ಕೋಟಿ ರೂಪಾಯಿಗಳು ಏರಿಕೆ. ಅಂದ್ರೆ ಇದೇ ಸಿದ್ದರಾಮಯ್ಯನವರು ಇರ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀರಿ, ಇರ್ತಾರೆ ಅಂತ. ಅಕಸ್ಮಾತ್ ಸಿದ್ದರಾಮಯ್ಯನವರೇ ಇದ್ರೆ ಎಷ್ಟಾಗ್ಬೋದು? 6 ಲಕ್ಷ ಕೋಟಿಗೆ ಹೋಗ್ತದೆ. 6 ಲಕ್ಷ ಕೋಟಿಗೆ ಸಾಲ ಹೋಗ್ತದೆ. ಇವಾಗೇ 3 ಲಕ್ಷ ಬಂದ್ಬಿಟ್ಟೈತೆ. ಇದೊಂಥರ ದಾಖಲೆ ಅನ್ಸುತ್ತೆ ಸಿದ್ದರಾಮಯ್ಯನವ್ರದೇ, ಇದೊಂದು ದಾಖಲೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.